ಸ್ನೇಹಿತರೆ 24 ಅವರ್ಸ್ ಡ್ರಾಪ್ ಶಿಪ್ಪಿಂಗ್ ಚಾಲೆಂಜ್. ಸೊ ಇದರಲ್ಲಿ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ರ್ಯಾಂಡಮ್ ಒಂದು ಪ್ರಾಡಕ್ಟ್ ಅನ್ನ ಪಿಕ್ ಮಾಡಿಕೊಂಡು ನಾನು ಏನ್ ಮಾಡಿದೆ ಅಂತಂದ್ರೆ ಮೆಟಾ ಆಡ್ಸ್ ಅನ್ನ ರನ್ ಮಾಡಿದೆ. ಸೊ ಸಿಂಪಲ್ ಆಗಿ ₹200 ಅನ್ನ ಹಾಕ್ಬಿಟ್ಟು ನಾನು ಏನ್ ಮಾಡಿದೆ ಅಂತಂದ್ರೆ 24 ಅವರ್ಸ್ ಆಡ್ ಅನ್ನ ರನ್ ಮಾಡಿದೆ. ಸೊ ಅದರಿಂದ ಎಷ್ಟು ದುಡ್ಡನ್ನ ನಾನು ಅರ್ನ್ ಮಾಡಿದೆ, ಎಷ್ಟು ಲಾಸ್ ಆಯ್ತು, ಅದೇ ರೀತಿಯಾಗಿ ನಾವು ಮಾಡಬಹುದಾ ಇಲ್ವಾ, ಎಲ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ. ಸೊ ಫೇಸ್ಬುಕ್ ಆಡ್ಸ್ ಅನ್ನ ಯಾವ ತರ ನಾವು ರನ್ ಮಾಡೋದು, ಸೊ ಅದರಲ್ಲಿ ಕಂಪ್ಲೀಟ್ ಆಗಿರೋಂಥ ನಾನು ಮಾಹಿತಿನ ನೀನು ಕೊಟ್ಟಿದ್ದೆ. ಸೊ ಈ ವಿಡಿಯೋ ಏನಂತಂದ್ರೆ ಒಂದು 24 ಅವರ್ಸ್ ಒಂದು ಚಾಲೆಂಜ್ ಇದು ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಾನು ಏನೇನು ಮಿಸ್ಟೇಕ್ಸ್ ಮಾಡಿರಬಹುದು ಅದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಏನಂತಂದ್ರೆ ಯಾರು ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅದೇ ರೀತಿ ಒಂದು ಹೊಸದಾಗಿ ಬಂದಿದೆ ಹೈಪ್ ಅಂತ. ಸೊ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಹೈಪ್ ಮಾಡಿ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಬೇರೆ ಒಂದು ಇಂಟ್ರೆಸ್ಟ್ ಇರೋವಂಥವ್ರಿಗೂ ಕೂಡ ಅವ್ರಿಗೂ ಕೂಡ ಒಂದು ವಿಡಿಯೋ ತಲುಪುತ್ತೆ ಅಂತ ಒಂದು ಉದ್ದೇಶ ಅಷ್ಟೇ. ಸೊ ಇವಾಗ ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ಒಂದು ಕ್ಯಾಂಪೇನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸೊ ಆ ಕ್ಯಾಂಪೇನ್ ಕೂಡ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್. ಸೊ ಆ ಕ್ಯಾಂಪೇನ್ ಅಲ್ಲಿ ನಾನು ಯಾವ್ಯಾವ ತರ ಸೆಟ್ ಮಾಡಿದ್ದೆ, ಏನು ಎಲ್ಲ ಟಾರ್ಗೆಟ್ಸ್ ಅನ್ನ ನಾನು ಕಂಪ್ಲೀಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ ನೋಡ್ಬೋದು, ನಾನು ಕ್ಯಾಂಪೇನ್ ಅನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಫೇಸ್ಬುಕ್ ಅಲ್ಲಿ ಕ್ಯಾಂಪೇನ್ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಇದ್ರದ್ದು ಡೀಟೇಲ್ ಆಗಿರುವಂತದ್ದು ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನೆಲ್ಲ ಮಾಡಿದೆ ಅಂತ. ಅದಾದ ಮೇಲೆ ನಿಮಗೆ ಅದರ ರಿಸಲ್ಟ್ ಕೂಡ ತೋರಿಸ್ತೀನಿ. ಸೊ ಎಷ್ಟು ಇಂಪ್ರೆಷನ್ಸ್ ಬಂತು, ಏನೇನು ಎಲ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ನಿಮಗೆ ಕೊಡ್ತೀನಿ. ಸೊ ಮೊದಲಿಗೆ ಏನಂತಂದ್ರೆ ವ್ಯಾಕ್ಯೂಮ್ ಅಂತ. ಸೊ ಸಿಂಪಲ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಸೊ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಚಿಕ್ಕದು ಬರುತ್ತೆ. ಸೊ ಅದನ್ನ ನಾನು ಚೂಸ್ ಮಾಡ್ಕೊಂಡು ರ್ಯಾಂಡಮ್ಲಿ ಯಾವುದೋ ಒಂದು ಚೂಸ್ ಮಾಡ್ಕೊಂಡು ನಾನು ಏನಪ್ಪಾ ಅಂತಂದ್ರೆ ಆಡ್ ಅನ್ನ ಶುರು ಮಾಡಿದೆ. ಸೊ ಕೆಳಗಡೆ ಇದೆಲ್ಲ ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ. ಸೊ ಬಜೆಟ್ ನಾನು ಏನಪ್ಪಾ ಅಂತಂದ್ರೆ ₹200 ಪರ್ ಡೇ, ಅಂದ್ರೆ ಡೈಲಿ ಬಜೆಟ್ ನಾನು ₹200 ಅನ್ನ ಸೆಟ್ ಮಾಡಿದ್ದೆ. ಸೊ ಅದು ಸೆಟ್ ಮಾಡ್ಕೊಂಡು ನಿಮಗೆ ತೋರಿಸಿದ್ದೆ ನಾನು ಯಾವ ತರ ನೀವು ಸೆಟ್ ಮಾಡಬಹುದು, ಯಾವ ತರ ಕ್ಯಾಂಪೇನ್ ಅನ್ನ ಕ್ರಿಯೇಟ್ ಮಾಡೋದು. ಸೊ ಅದ್ರ ಪ್ರಕಾರ ನಾನು ಮಾಡ್ಕೊಂತ ಬಂದೆ. ನೆಕ್ಸ್ಟ್ ಆಡ್ ಸೆಟ್ಗೆ ಬರೋಣ. ಸೊ ನಾನು ಹಂಗೆ ಕೆಳಗಡೆ ಬರ್ತೀನಿ. ನಾನು ಕನ್ವರ್ಷನ್ ಲೊಕೇಶನ್ ವೆಬ್ಸೈಟ್ ಜೊತೆ ಕೊಟ್ಟಿದ್ದೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಗೋಲ್ ಕೂಡ ನಾನು ಮ್ಯಾಕ್ಸಿಮಮ್ ನಂಬರ್ ಆಫ್ ಕನ್ವರ್ಸೇಷನ್ ಅಂತ ಕೊಟ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇಟಾ ಸೆಟ್ ಅಂತ ಬರುತ್ತೆ. ಸೊ ಡೇಟಾ ಸೆಟ್ ಅಂತಂದ್ರೆ ಏನಂತಂದ್ರೆ ಪಿಕ್ಸೆಲ್ಸ್ ಅಂತ ಮೊದಲು ಕರಿತಿದ್ವು. ಸೊ ಇವಾಗ ಅದನ್ನ ಡೇಟಾ ಸೆಟ್ ಅಂತ ಕರಿತೀವಿ. ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳಿದ್ದೆ. ಸೊ ಕೆಳಗಡೆ ಬಂದ್ವಿ ಅಂತಂದ್ರೆ ನಿಮಗೆ ಏನಂತಂದ್ರೆ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಎಂಡ್ ಆಗ್ಬೇಕು. ಸೊ ಎಲ್ಲ ನೀವು ರೆಗ್ಯುಲರ್ ರನ್ ಮಾಡ್ತೀರಿ ಅಂತಂದ್ರೆ ಎಂಡ್ ಡೇಟ್ ಹಾಕೋ ಅವಶ್ಯಕತೆ ಬರಲ್ಲ. ಸೊ ಅದಾದ್ಮೇಲೆ ಆಡಿಯನ್ಸ್ ಬರುತ್ತೆ. ಇವಾಗ ನಾನು ಲೊಕೇಶನ್ಸ್ ಅನ್ನ ನೋಡ್ಬೋದು ನೀವು, ನಾನು ಯಾವ್ಯಾವ ಲೊಕೇಶನ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೆ ಅಂತ. So ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಕ್ಸ್ಕ್ಲೂಷನ್ ಕೂಡ ನಾನು ಹಾಕಿದ್ದೆ. ಯಾವುದು ಅಂದ್ರೆ ಎಕ್ಸ್ಕ್ಲೂಡ್ ಆಗ್ಬೇಕು, ಅಲ್ಲಿ ನಾನು ಆಡ್ಸ್ ತೋರಿಸಬಾರ್ದು, ಅದನ್ನು ಕೂಡ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಹಾಕಿದ್ದೆ. ಸೊ ಟಾರ್ಗೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೊಕೇಶನ್ಸ್ ಗಳದ್ದು. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅದಾದ ಮೇಲೆ ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಏಜ್ ಸೆಲೆಕ್ಷನ್ಸ್ ಬರುತ್ತೆ. ಸೊ ಏಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಏಜ್ ಅವರಿಗೆ ನಿಮ್ಮ ಆಡ್ ಅನ್ನ ತೋರಿಸ್ಬೇಕು ಅಂತ. ಸೊ ಅದು ಕೂಡ ತುಂಬಾ ಇರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ಡೀಟೇಲ್ಡ್ ಟಾರ್ಗೆಟಿಂಗ್. ಸೊ ಯಾವ್ಯಾವ ಒಂದು ಅಂದ್ರೆ ಯಾವ್ಯಾವ ವಿಸಿಟರ್ಸ್ ನಾನು ಟಾರ್ಗೆಟ್ ಮಾಡಿದ್ದೆ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಸಿಂಪಲ್ ಆಗಿ ನೀವು ಅಲ್ಲಿ ನೋಡಿದ್ರೆ ಅಂತ ಗೊತ್ತಾಗುತ್ತೆ. ಬೇಕಂದ್ರೆ ಪಾಸ್ ಮಾಡ್ಕೊಂಡು ನೋಡಿ. ಸೊ ನಾನು ಸಿಂಪಲ್ ಟಾರ್ಗೆಟ್ ಯಾರಿಗೆ ಮಾಡಿದ್ದೆ ಅಂತ. ಸೊ ಅದಾದ್ಮೇಲೆ ಕೆಳಗಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ಆಡ್ಸ್ ತೋರಿಸ್ಬೇಕು ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಸೆಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಆಡ್ಗೆ ಬರೋಣ. ಸೊ ನಾನು ಕ್ರಿಯೇಟ್ ಮಾಡಿರುವಂತ ವಿಡಿಯೋ ಆಗಿರ್ಬೋದು ಅಥವಾ ಇಮೇಜ್ ಆಗಿರ್ಬೋದು ಆಡ್ ಗಳನ್ನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಕೆಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು, ನಾನು ಪೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಾದ ಮೇಲೆ ಮ್ಯಾನ್ಯುವಲ್ ಅಪ್ಲೋಡ್ಸ್ ಇತ್ತು. ನಾನು ಯಾವುದೇ ರೀತಿಯಾದಂತ ನನ್ನ ಪೋಸ್ಟ್ ಅಲ್ಲಿ ಇರುವಂತದ್ದನ್ನ ನಾನು ಯಾವುದೇ ರೀತಿಯಾದಂತ ಆಡ್ ಅನ್ನ ರನ್ ಮಾಡಿಲ್ಲ. ನಾನು ಹೊಸದಾಗೇನೆ ಅಪ್ಲೋಡ್ ಮಾಡ್ಕೊಂಡು ಆಡ್ ಅನ್ನ ರನ್ ಮಾಡಿದ್ದೀನಿ. ಸೊ ವೆಬ್ಸೈಟ್ ಕೂಡ ಹಾಕಿದ್ದೀನಿ. ಅದಾದ ಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಆಡ್ಸ್ ನಿಮಗೆ ತೋರಿಸುತ್ತೆ. ಸೊ ಈ ಒಂದು ಆಡ್ ಅನ್ನ ನಾನು ಸಿಂಪಲ್ ಆಗಿ ರನ್ ಮಾಡಿದ್ದು. ಸೊ ಇದು ಸಿಂಪಲ್ ಆಗಿರುವಂತ ಒಂದು ಆಡ್ ರನ್. ಸೊ ಇಷ್ಟು ಆಡ್ ಅನ್ನ ನಾನು ರನ್ ಮಾಡಿದ್ದೆ. ಹಾಗಾದ್ರೆ ಇದರದ ಒಂದು ಡೀಟೇಲ್ ಆಗಿರುವಂತ ರಿಸಲ್ಟ್ ಅನ್ನ ಚೆಕ್ ಮಾಡೋಣ. ಸೊ ನಾನು ಮೆಟಾ ಬಿಸ್ನೆಸ್ ಶೂಟ್ಗೆ ಬರ್ತೀನಿ, ಅಂದ್ರೆ ಬಿಸ್ನೆಸ್ ಮ್ಯಾನೇಜರ್ಗೆ ಬರ್ತೀನಿ. ಅಲ್ಲಿ ನನ್ನ ಒಂದು ಆಡ್ ನಾನು ಹಾಕಿರುವಂತ ₹200ಗೆ ನನಗೆ ಎಷ್ಟು ಸೇಲ್ಸ್ ಬಂದಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ನೋಡ್ಬೇಕು ಏನು ಅಂತ. ಸೊ ನೆಕ್ಸ್ಟ್ ಆಡ್ ಮ್ಯಾನೇಜರ್ ಕ್ಯಾಂಪೇನ್. ಸೊ ಕ್ಯಾಂಪೇನ್ಸ್ಗೆ ಹೋಗೋಣ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಕ್ಯಾಂಪೇನ್ ಅಲ್ಲಿ ಎಷ್ಟು ಒಂದು ಸೇಲ್ಸ್ ಬಂದಿದೆ, ಎಷ್ಟು ರೀಚ್ ಆಗಿದೆ, ಅದೆಲ್ಲ ಕಂಪ್ಲೀಟ್ ಆಗಿರುವಂತ ಇಲ್ಲಿ ನಮಗೆ ತೋರಿಸುತ್ತೆ. ಸೊ ನಿಮ್ಗೆ ನೋಡ್ಬೋದು ನೀವು ಇಲ್ಲಿ ಕ್ಯಾಂಪೇನ್ ಓಪನ್ ಆಗಿದೆ.
ಸೊ ವ್ಯಾಕ್ಯೂಮ್ ಅಂತ ಒಂದು ಕ್ಯಾಂಪೇನು, ಸೊ ಅದು ಕಂಪ್ಲೀಟ್ ಆಗಿದೆ. ಅದೇ ರೀತಿಯಾಗಿ 200 ರುಪೀಸ್ ಬಜೆಟಲ್ಲಿ ನಾನು ಹಾಕಿದ್ದೆ. ಸೊ ನೆಕ್ಸ್ಟ್ ಏನೇನು ಬರುತ್ತೆ, ಈ ಕಡೆ ಏನೇನು ತೋರಿಸುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಸೊ ನೋಡ್ಬೋದು ಟೋಟಲ್ ಅಮೌಂಟು 234 ರುಪೀಸ್ ಸ್ಪೆಂಟ್ ಆಗಿದೆ. ಸೊ ಆಲ್ರೆಡಿ ಅಮೌಂಟ್ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಅದಕ್ಕಾಗಿ ಅದು ಜಾಸ್ತಿ ತಗೊಂಡಿದೆ. ಟೋಟಲ್ ಇಂಪ್ರೆಷನ್ಸ್ ಅನ್ನ ನೋಡ್ಬೋದು ನೀವು, 9114 ಇಂಪ್ರೆಷನ್ಸ್ ಇಲ್ಲಿ ಬಂದಿದೆ. ಅದೇ ರೀತಿಯಾಗಿ ರೀಚ್ ಎಷ್ಟಾಗಿದೆಪ್ಪ ಅಂತಂದ್ರೆ 7924. ಸೊ ಒಂದು ಬೆಸ್ಟ್ ರೀಚ್ ಅಂತಾನೆ ಹೇಳ್ಬೋದು. ಅದಾದ ಮೇಲೆ ಎಂಡ್ ಡೇಟ್ ಬಂದಿದೆ. ಸೊ ಇದೆಲ್ಲ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ನೀವು ರೀಚ್ ಅನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಆಡ್ಸ್ಗೆ ಬರೋಣ. ಆಡ್ಸ್ ಅಲ್ಲಿ ನಮಗೆ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ, ಎಷ್ಟು ಸೇಲ್ಸ್ ಬಂತು ಎಷ್ಟು ಅಂತ. ಸೊ ಇಲ್ಲಿ ನಾವು ರಿಸಲ್ಟ್ ಇಲ್ಲಿ ಆಲ್ರೆಡಿ ಓಪನ್ ಇದೆ, ನಾವು ನೋಡ್ಕೊಂತ ಹೋಗೋಣ. ಸೊ ಟೋಟಲ್ ಸ್ಪೆಂಟ್ ಆಗಿದೆ. ನೆಕ್ಸ್ಟ್ ಇಂಪ್ರೆಷನ್ಸ್, ರೀಚ್, ಎಂಡ್, ಸಿಂಪ್ಲಿಫಿಕೇಶನ್, ಸೊ ಇದೆಲ್ಲ ನಮಗೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು 0 ಆಕ್ಟಿವ್ ಆಡ್ಸ್ ಇದೆ. ಬಟ್ ಏನಂತಂದ್ರೆ ಇದರಿಂದ ನನಗೆ ಯಾವುದೇ ರೀತಿಯಾದಂಥ ಒಂದು ಸೇಲ್ ಕೂಡ ಬಂದಿಲ್ಲ. ಸೊ ಬೇಕಂದ್ರೆ ನಾನು ಶಾಪಿಫೈ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಶಾಪಿಫೈ ಓಪನ್ ಮಾಡಿದ್ರೆ ಅಂತಂದ್ರೆ ಅಲ್ಲಿ ವಿಸಿಟ್ಸ್ ಏನೋ ಜಾಸ್ತಿ ಬರುತ್ತೆ, ಅಂದ್ರೆ ನಿಮ್ಮ ವೆಬ್ಸೈಟ್ ವಿಸಿಟ್ ಆಗಿದೆ, ಅಂದ್ರೆ ನನ್ನ ವೆಬ್ಸೈಟ್ ವಿಸಿಟ್ ಬಂದಿದೆ, ವಿಸಿಟ್ ಮಾಡಿದ್ದಾರೆ, ತುಂಬಾ ಜನ ವಿಸಿಟ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಸೇಲ್ಸು 0. ಸೊ ಯಾಕಿರ್ಬೋದು ಏನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಸೊ ಸಿಂಪಲ್ ಆಗಿ ಶಾಪಿಫೈ ಒಂದು ಡ್ಯಾಶ್ ಬೋರ್ಡ್ ಅನ್ನ ನೋಡ್ಕೊಂಡು ಬರೋಣ. ಸೊ ಏನೇನಾಗಿದೆ ಏನೇನ್ ಇಲ್ಲ ನೋಡ್ಬೋದು. ಇಲ್ಲಿ ವೆಬ್ಸೈಟ್ ವಿಸಿಟ್ಸ್ ಏನೋ ಚೆನ್ನಾಗಿ ಬಂದಿದೆ, 36 ವಿಸಿಟ್ಸ್ ಬಂದಿದೆ, ಅಂದ್ರೆ 36 ಕ್ಲಿಕ್ಸ್ ಅಲ್ಲಿ ಆಗಿದೆ. ಬಟ್ ಏನಂತಂದ್ರೆ ಸೇಲ್ಸು 0. ಸೊ ಸೇಲ್ಸ್ 0 ಆಗೋದಕ್ಕೆ ಕಾರಣ ಏನಿರ್ಬೋದು? ಸೊ ನಾನು ಒಂದು ರ್ಯಾಂಡಮ್ ಆಗಿರುವಂತ ಒಂದು ಪ್ರಾಡಕ್ಟ್ ಅನ್ನ ಸೆಟ್ ಮಾಡ್ಕೊಂಡೆ. ಸೊ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ ರಿಸರ್ಚ್ ಅನ್ನ ನಾನು ಮಾಡಿರಲಿಲ್ಲ. ಸಿಂಪಲ್ ಆಗಿ ನಾನು ಏನ್ ಮಾಡಿದೆ, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ಬಿಟ್ಟು ನಾನೇನ್ ಮಾಡಿದೆ, ಕ್ಯಾಂಪೇನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೆ. ನೆಕ್ಸ್ಟ್ ಟಾರ್ಗೆಟ್. ಸೊ ನಾನು ಲೊಕೇಶನ್ಸ್ ಅನ್ನ ರಾಂಗ್ ಆಗಿ ಟಾರ್ಗೆಟ್ ಮಾಡಿರಬಹುದು ಅನ್ಕೋತೀನಿ. ಅದಾದ ಮೇಲೆ ನೆಕ್ಸ್ಟ್ ಆಡಿಯನ್ಸ್ ಟಾರ್ಗೆಟ್ ಬರುತ್ತೆ. ಸೊ ಅದರಲ್ಲಿ ಕೂಡ ನಾನು ತುಂಬಾ ಒಂದು ಸೆಲೆಕ್ಟಿವ್ ಒಂದು ಆಡಿಯನ್ಸ್ ಅನ್ನ ನಾನು ಟ್ರ್ಯಾಕ್ ಮಾಡಿದ್ದೆ, ಟಾರ್ಗೆಟ್ ಅನ್ನ ಮಾಡಿದ್ದೆ. ಬಟ್ ಏನಂತಂದ್ರೆ ಅದು ಕೂಡ ಕೆಲವೊಂದ್ ಸಾರಿ ರಾಂಗ್ ಆಗಿರ್ಬೋದು. ಸೊ ಇದೇನಂತಂದ್ರೆ ಸಿಂಪಲ್ ಒಂದು ಫಂಡಮೆಂಟ್ ಏನಂತಂದ್ರೆ, ನಾವು ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡ್ಕೊಂಡು ಆದ್ಮೇಲೆನೆ ನಮ್ಗೆ ವಿನ್ನಿಂಗ್ ಪ್ರಾಡಕ್ಟ್ಸ್ ಅಂತ ಅನ್ಸ್ಬೇಕು. ಸೊ ಜಾಸ್ತಿ ಆಡ್ಸ್ ರನ್ ಆಗ್ತಿರ್ಬೇಕು ಆ ಪ್ರಾಡಕ್ಟ್ ಅಲ್ಲಿ. ಸೊ ಆವಾಗ ಆ ಪ್ರಾಡಕ್ಟ್ ಮೇಲೆ ನಾವು ಆಡ್ಸ್ ರನ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಸ್ವಲ್ಪ ಏನಂತಂದ್ರೆ ಕನ್ವರ್ಸೇಷನ್ ಆಗ್ಬೋದು, ಅಂತಂದ್ರೆ ಸೇಲ್ಸ್ ಸ್ವಲ್ಪ ಆಗಬಹುದು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್, ನಾವು ಸ್ವಲ್ಪ ಪ್ರಾಡಕ್ಟ್ ರಿಸರ್ಚ್ ಅನ್ನ ಮಾಡಬೇಕು ಮೇನ್. ಅದಾದ ಮೇಲೆ ಪ್ರಾಡಕ್ಟ್ ರಿಸರ್ಚ್ ಮಾಡ್ತೀರಾ, ಅದಾದ ಮೇಲೆ ನೀವು ಲೊಕೇಶನ್ಸ್ ಅನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಡಕ್ಟ್ ಎಲ್ಲಿ ಯಾವ ಲೊಕೇಶನ್ ಅಲ್ಲಿ ಒಂದು ಟಾರ್ಗೆಟ್ ಆದ್ರೆ ಜಾಸ್ತಿ ಸೇಲ್ಸ್ ಆಗಬಹುದು ಅಂತ ನಿಮಗೆ ಮೈಂಡ್ ಅಲ್ಲಿ ಬರುತ್ತೆ ನೋಡಿ, ಅದನ್ನ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆಡ್ ಎಲ್ಲಿ ಬೇಕಲ್ಲಿ ತೋರಿಸುತ್ತೆ. ಸೊ ಸುಮ್ಮನೆ ವೇಸ್ಟ್ ಅಂತಾನೆ ಹೇಳ್ಬೋದು. ಅದಾದ ಮೇಲೆ ಆಡಿಯನ್ಸ್ ಸಜೆಷನ್. ಸೊ ಯಾರಿಗೆ ಬೇಕಾದ್ರೂ ತೋರಿಸಿದ್ರು ಪ್ರಯೋಜನ ಇಲ್ಲ. ಸೊ ಆ ಪ್ರಾಡಕ್ಟ್ ನಿಜವಾಗ್ಲೂ ಯಾರಿಗೆ ಬೇಕು ನೋಡಿ, ಅವರಿಗೆ ತೋರಿಸಿದ್ರೆ ಮಾತ್ರ ಆ ಪ್ರಾಡಕ್ಟ್ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಾಡಕ್ಟ್ ಅನ್ನ ಕರೆಕ್ಟ್ ಆಗಿರುವಂತ ಆಡಿಯನ್ಸ್ಗೆ ರೀಚ್ ಆಗ್ಬೇಕದು. ಸೊ ಆ ಆಡ್, ಸೊ ಆ ರೀತಿ ನಾವು ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಕಲಿಬೇಕಾಗತ್ತೆ. ಸೊ ಸಿಂಪಲ್ ಆಗಿ ನಾವೇನಪ್ಪಾ ಅಂತಂದ್ರೆ ಟಾರ್ಗೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ 24 ಅವರ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಸೇಲ್ಸ್ ಬರಲ್ಲ. ಸೊ ಅದು ವಿನ್ನಿಂಗ್ ಪ್ರಾಡಕ್ಟ್ ಇತ್ತು ಅಂತಂದ್ರೆ ಮಾತ್ರ ನಾವು ಸೇಲ್ಸ್ ಅನ್ನ ನೋಡ್ಬೋದು. ಸೊ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ನಾವು ಸೇಲ್ಸ್ ಅನ್ನ ತೆಗಿಯಕ್ಕಾಗಲ್ಲ, ಎಲ್ಲಾ ಪ್ರಾಡಕ್ಟ್ಸ್ ವಿನ್ನಿಂಗ್ ಪ್ರಾಡಕ್ಟ್ಸ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಪ್ರಾಡಕ್ಟ್ ರಿಸರ್ಚ್ ತುಂಬಾ ಇಂಪಾರ್ಟೆಂಟ್. ಸೊ ಆದಷ್ಟು ಪ್ರಾಡಕ್ಟ್ ರಿಸರ್ಚ್ ಅನ್ನ ಮಾಡಿಕೊಂಡು ಆಮೇಲೆ ನೀವೇನಪ್ಪಾ ಅಂತಂದ್ರೆ ಆಡ್ಸ್ ಅನ್ನ ರನ್ ಮಾಡೋದು ಒಳ್ಳೆಯದು. ಸೊ ಸಿಂಪಲ್, ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.